ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮಾ. ಹೌದು, ತುಂಬ ಜನ ಕೇಳ್ತೀರಾ, ಹಣ ಬಂತ ಸರ್, ಗೃಹಲಕ್ಷ್ಮಿ ಹಣ ಬಂತಂತ. ವೆಲ್ಕಮ್ ಬ್ಯಾಕ್ ಟು ಆಶಾ ಅಪ್ಡೇಟ್ಸ್ ಕನ್ನಡ. ಪ್ರತಿಯೊಬ್ಬರಿಗೂ ನನಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿದೆ, ಏನು ಕತೆ, ಎಲ್ಲದ್ರ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತೊಂದು ವಿಡಿಯೋದ ಮೂಲಕ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಬಂದಿಲ್ವಾ, ಹಣ ಜಮೆ ಆಗಿಲ್ವಾ, ಗೃಹಲಕ್ಷ್ಮಿ ಹಣ ಬಂದಿಲ್ವಾ, ನಮ್ಗೆ ಹಣ ಬಂತ, ಏನಾಯಿತು ಸರ್, ಒಂದು ಅಪ್ಡೇಟನ್ನು ನಮಗೆ ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ. ದಯವಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ, ಏನು ಕತೆ. ಫಸ್ಟ್ ಆಫ್ ಆಲ್, ಹಣ ಯಾರಿಗೆ ಜಮೆ ಆಯಿತು, ಅಥವಾ ಒಂದಿಷ್ಟು ಮಹಿಳೆಯರಿಗೆ ಹಣ ಬಂದಿದೆಯಾ, ಅಥವಾ ಏನು ಕತೆ ಅನ್ನುವಂಥದ್ದು ಒಂದಿಷ್ಟು ಜನರ ಒಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ಒಂದಿಷ್ಟು ಜನ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಪ್ರತಿಯೊಬ್ಬರ ಕ್ವಶನ್ ಆಗಿರುವಂಥದ್ದು. ಏನು ಕತೆ, ಅದ್ರ ಬಗ್ಗೆ ಒಂದಿಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮಿಸ್ ಮಾಡಬೇಡಿ, ಎಂಡ್ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಒಂದು ಆಶಾ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರ ತಲೆಯಲ್ಲೂ ಕ್ವಶನ್ ಇದೆ. ಹಣ ಬಂದಿಲ್ಲ, ಸರ್ಕಾರ ಹಣ ಹಾಕಿಲ್ಲ, ನಾವು ಏನು ಮಾಡಬೇಕು, ನಾವಿಲ್ಲಿ ಹಣವನ್ನು ಪಡ್ಕೊಳ್ಳೋದಾದರೂ ಹೇಗೆ, ನಾವು ಯಾವ ರೀತಿಯಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು ತುಂಬ ಜನರಿಗೆ ಕ್ವಶನ್ ಆಗಿ ಉಳಿದುಕೊಂಡಿರುವಂಥದ್ದು. ಅಂತಂದರೆ ಈಗ ಅವರಿಗೆ ಕ್ವಶನ್ ಏನಂತಂದರೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ, ಏನು ಮಾಡುವಂಥದ್ದು ನಾವು ಅಂತ. ಮೊದಲು ಒಂದು ಮಾತನ್ನು ತಿಳ್ಕೊಳ್ಳಿ, ಪೇಷನ್ಸ್ ಇರಬೇಕು, ತಾಳ್ಮೆ. ನಾನು ಯಾಕೆ ತಾಳ್ಮೆ ಅಂತ ಹೇಳ್ತೀನಿ ಅಂತಂದರೆ, ತುಂಬ ಜನ ಹೇಳ್ತೀರಾ, ತಾಳ್ಮೆ ಇದ್ದರೆ ಏನೂ ಆಗಲ್ಲ ಸರ್, ನಮ್ಗೆ ಹಣ ಜಮೆ ಆಗಲ್ಲ ಸರ್ ಅಂತ ಹೇಳ್ತೀರಾ. ದಯವಿಟ್ಟು ಕೇಳಿಸ್ಕೊಳ್ಳಿ, ತಾಳ್ಮೆ ಎನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನೀವು ಅಷ್ಟು ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ಬೇಕು ತಾಳ್ಮೆಯನ್ನು. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈಸಿಲಿ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲ್ಲ ಅನ್ನುವಂಥದ್ದಕ್ಕೆ ಕಾರಣವೇ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ದಯವಿಟ್ಟು ಹೇಳುವಂಥದ್ದು, ದಯವಿಟ್ಟು ಯಾರೂ ಕೂಡ ಅಯ್ಯೋ ನಮ್ಮ ಹತ್ರ ಆಗಲ್ಲ, ನಾವು ಮಾಡಲ್ಲ ಅನ್ನುವಂಥದ್ದನ್ನು ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ, ಅಯ್ಯೋ ನಮ್ಮ ಹತ್ರ ಆಗಲ್ಲ, ನಾವು ಮಾಡಲ್ಲ, ಆ ರೀತಿ ಇದೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ತುಂಬ ಜನರಿಗೆ ಹೇಳ್ತೀನಿ ನಾನು, ನಿಮ್ಮೆಲ್ಲರ ಹತ್ರನೂ ಆಗುತ್ತೆ, ಏನು ಬೇಕಾದರೂ ನೀವು ಮಾಡಬಹುದು ನೀವು ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಫಸ್ಟ್ಲಿ ನಾನು ಹೇಳುವಂಥದ್ದಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಟ್ರೈ ಮಾಡಿ ಒಂದು ಬಾಳಿ. ಖಂಡಿತವಾಗ್ಲೂ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ತೀರಾ. ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರಾ. ನೀವು ಯೋಚನೆ ಮಾಡಿ, ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ, ನೀವು ಅದನ್ನು ತಗೊಳ್ಳಿಕ್ಕೆ ಯಾಕೆ ಅಷ್ಟು ಅಯ್ಯೋ ನಮಗೆ ಬೇಡ, ಅಯ್ಯೋ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ನಾನು ಹೇಳುವಂಥದ್ದು, ಸರ್ಕಾರ ಫ್ರೀಯಾಗಿ ಕೊಡ್ತಾ ಇರುವಾಗ ತಗೊಳ್ಳಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಈ ಒಂದು ಯೋಜನೆ ಮುಖಾಂತರ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಕೊಂಡು ಹಣ ಬರಲಿ, ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ತುಂಬ ಜನ ಮಾಡ್ತಾ ಇಲ್ಲ. ಸದ್ಯದ ಮಟ್ಟಿಗೆ ನಾನು ಹೇಳ್ತಾ ಇರುವಂಥದ್ದು, ಹಿಂದೆ ನನಗೆ ಗೊತ್ತಿಲ್ಲ, ಆದರೆ ಈಗ ಅಂತೂ ತುಂಬ ಜನ ಮಾಡ್ತಾ ಇಲ್ಲ. ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದ್ದರೆ ಒಂದು ಬಾರಿ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಏನು ಕತೆ, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಯಾರಿಗೆ ಹಣ ಬರುತ್ತೆ, ಎಲ್ಲದ್ರ ಬಗ್ಗೆ ನೀವು ನನಗೆ ತಿಳಿಸ್ಕೊಡಿ. ನಾನು ನಿಮಗೆ ಹೇಳ್ತೀನಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟ್ ಜಿಲ್ಲೆ ಬಂದುಬಿಟ್ಟು ಹಾವೇರಿ, ಆ್ಯಂಡ್ ಸೆಕೆಂಡ್ ಜಿಲ್ಲೆ ಬಂದುಬಿಟ್ಟು ಹಾಸನ, ಆ್ಯಂಡ್ ಮೂರನೇ ಜಿಲ್ಲೆ ಬಂದುಬಿಟ್ಟು ಕೋಲಾರ, ಆ್ಯಂಡ್ ನಾಲ್ಕನೇ ಜಿಲ್ಲೆ ಬಂದುಬಿಟ್ಟು ಉಡುಪಿ, ಆ್ಯಂಡ್ ಐದನೇ ಜಿಲ್ಲೆ ಬಂದುಬಿಟ್ಟು ಬಾಗಲಕೋಟೆ. ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ. ತುಂಬ ಜನ ಹೇಳ್ತಾರೆ ಹಣ ಜಮೆ ಆಗಲ್ಲ ಸರ್, ಹಣ ಬರಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ತಲೆ ಕೊಡ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳುವಂಥದ್ದು, ಅದಕ್ಕೆಲ್ಲ ತಲೆ ಕೊಡ್ಲಿಕ್ಕೆ ಹೋಗ್ಬೇಡಿ, ಅದಕ್ಕೆಲ್ಲ ಕಿವಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀವು ಹಣ ನಮಗೆ ಬರುತ್ತೆ, ನಾವು ಹಣವನ್ನು ಪಡ್ಕೊಳ್ತೀವಿ ಅನ್ನುವಂಥದ್ದು ಇಷ್ಟೇ ನಿಮ್ಮ ತಲೆಯಲ್ಲಿರಲಿ. ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ನನ್ನ ವೈಯಕ್ತಿಕವಾಗಿರುವಂಥ ಮಾತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ನನಗೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್ ಅಂತ ನಾನು ಹೇಳಲಿಕ್ಕೆ ಈ ಒಂದು ವಿಡಿಯೋದ ಮೂಲಕ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ
ವಿಚಾರ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ, ಪ್ರತಿಯೊಬ್ಬರು ಕೂಡ ಕೇಳಿದ್ರಿ. ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳಿದ್ರಿ. ಮೇಯ್ನಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಪಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದೂ ಕೂಡ ನೀವು ಮಾಡ್ಕೊಳ್ಬೇಕು. ಡೆಫಿನೆಟಾಗಿ ನೀವು ಮಾಡಿಕೊಂಡ್ರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಏನಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಬೇಕು. ಈಗ ಹಣ ಬರಲ್ಲ ಹಾಗೆ ಏನೂ ಇಲ್ಲ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ರಿಗೂ ಹಣ ಬರುತ್ತೆ. ತಲೆ ಕೆಡ್ಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬ ಜನ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ, ಅಯ್ಯೋ ನಮ್ಗೆ ಹಣ ಬರೋದೋ ಇಲ್ವೇನೋ, ನಮ್ಗೆ ಹಣ ಜಮೆ ಆಗೋದೇ ಇಲ್ವೇನೋ, ಹಾಗಾಗುತ್ತೇನೋ ಹೀಗಾಗುತ್ತೇನೋ. ಅದನ್ನು ಬಿಟ್ಬಿಡಿ. ಫಸ್ಟ್ಲಿ ನಾನು ಹೇಳುವಂಥದ್ದು ಟೆನ್ಷನ್ ತಗೊಳ್ಳೇಬಾರ್ದು. ಫಸ್ಟ್ ಆಫ್ ಆಲ್ ನನ್ನ ಒಂದು ರೂಲ್ಸ್ ಅಂತಂದ್ರೆ ಇದೆ, ಟೆನ್ಷನ್ ತೊಗೊಳ್ಬಾರ್ದು. ಸಿಂಪಲಾಗಿ ಯೋಚನೆ ಮಾಡಬೇಕು. ಡೆಫಿನೆಟಾಗಿ ನೀವೆಲ್ಲರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಇದ್ರ ಬಗ್ಗೆ, ಈ ಒಂದು ಯೋಜನೆ ಬಗ್ಗೆ, ಈ ಒಂದು ಏನು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲರೂ ಕೂಡ ತಿಳಿಸ್ಕೊಡಿ. ನಿಮ್ಮ ಯೋಜನೆ ಆಗಿರ್ಬೋದು, ಅಂದರೆ ನಿಮ್ಮ ಯೋಚನೆ ಆಗಿರ್ಬೋದು, ಎಲ್ಲದೂ ಕೂಡ ನಮ್ಗೆ ತಿಳಿಸ್ಕೊಡಿ. ಆ್ಯಂಡ್ ನೀವು ಏನು ನಿಮ್ಮ ಜಿಲ್ಲೆಗಳು ಯಾವುದು ಅದ್ರ ಬಗ್ಗೆಯೂ ಕೂಡ ನಮಗೆ ತಿಳಿಸ್ಕೊಡಿ. ಯಾಕಂತಂದರೆ ತುಂಬ ಜನ ಜಿಲ್ಲೆಗಳ ಬಗ್ಗೆಯೂ ಕೂಡ ಹೇಳಲ್ಲ. ದಯವಿಟ್ಟು ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಕಂಪಲ್ಸರಿಯಾಗಿ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಚಾಚು ತಪ್ಪದೆ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳುವಂಥದ್ದು, ವಿಡಿಯೋವನ್ನು ಮಿಸ್ ಮಾಡಿದರೆ ಏನೂ ಕೂಡ ಸಿಗಲ್ಲ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ವಿಡಿಯೋದ ಮೂಲಕ. ಆ್ಯಂಡ್ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದರೊಟ್ಟಿಗೆ ತುಂಬ ಜನ ಇನ್ನೊಂದು ವಿಚಾರ ಕೇಳಿದರು, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಜಮೆ ಆಗಲ್ವಾ, ಅಂದರೆ ನಿಂತು ಹೋಗುತ್ತಾ ಅನ್ನುವಂಥದ್ದು ಒಂದಿಷ್ಟು ಜನ ಕ್ವಶನನ್ನು ಕೇಳಿದ್ರಿ. ಇಲ್ಲ, ಖಂಡಿತವಾಗ್ಲೂ ಆ ರೀತಿ ಏನೂ ಕೂಡ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡೋದರಿಂದ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ. ಆದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದ್ರೆ ಹಣ ಜಮೆ ಆಗಲ್ಲ, ಆ ರೀತಿ ಏನೂ ಇಲ್ಲ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಪಡ್ಕೊಳ್ಳಿ.